ಹಾಯ್ ಗೈಸ್, ಒಂದೇ ಭಾರತ್ ಟ್ರೈನ್ ಜರ್ನಿ ಹೇಗಿರುತ್ತೆ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಳಗಡೆ ಎಂಟರ್ ಆಗಿದ ತಕ್ಷಣ ಆಟೋಮೆಟಿಕ್ ಡೋರ್ಸ್ ಓಪನ್ ಆಗುತ್ತೆ. ಹಾಗೆ ನಾವು ಎಂಟರ್ ಆಗಿ ನಮ್ಮ ಸೀಟ್ ನಂಬರ್ನ ಹುಡ್ಕೊಂಡು ನಾವು ಹೊರಟ್ವಿ. ಪ್ರತಿಯೊಂದು ಪ್ಯಾಸೆಂಜರ್ಗೂ ವಾಟರ್ ಬಾಟ್ಲನ್ನ ಪ್ರೊವೈಡ್ ಮಾಡ್ತಾರೆ. ಡ್ರಾಪ್ ಮಾಡಿಗೆ ಬಂದಿದ್ದು ನಮ್ಮ ದೋಸ್ತಾಗೆ ನಾವು ಬಾ ಹೇಳಿ ನಮ್ಮ ಜರ್ನಿನ ಇಲ್ಲಿ ಶುರು ಮಾಡ್ತೀವಿ. ಮತ್ತು ಚೆಕ್ಕಿಂಗ್ ಕೂಡ ಬರ್ತಾರೆ. ಬುಕ್ಕಿಂಗ್ ID ಮತ್ತು ನಿಮ್ಮ ನೇಮ್ ಕೂಡ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ. ಫೋಲ್ಡೇಬಲ್ ಟೇಬಲ್ ಕೂಡ ಇದ್ದಾವೆ. ಹಾಗೆ ನಿಮ್ಗೇನಾದರೂ ನ್ಯೂಸ್ ಪೇಪರ್ ಬೇಕಿದ್ರೂ ಕೂಡ ಓದೋದಕ್ಕೆ ಕೊಡ್ತಾರೆ. ಹಾಗೆ ಸೀಟ್ ವಿಚಾರಕ್ಕೆ ಬಂದರೆ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ನೀವು ಮಾಡ್ಕೋಬೋದು. ಹಾಗೆ ತುಂಬ ಕಂಫರ್ಟಬಲ್ ಆಗಿ ಕೂಡ ಇದೆ. ಹಾಗೆ ಮೇನ್ ಥಿಂಗ್ ಏನಂತ ಹೇಳಿದ್ರೆ ವಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. 100+ ಸ್ಪೀಡಲ್ಲಿ ಹೋಗ್ತಿದ್ರು ಕೂಡ ನಿಮಗೆ ಜಸ್ಟ್ 20 to 30 ಸ್ಪೀಡಲ್ಲಿ ಹೋಗ್ತಿರೋ ಫೀಲ್ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಬಂದೇ ಬಿಡ್ತು. ಬ್ರೇಕ್ಫಾಸ್ಟಲ್ಲಿ ಏನೇನು ಪ್ರೊವೈಡ್ ಮಾಡ್ತಾರೆ ಬನ್ನಿ ನಿಮಗೆ ತಿಳಿಸ್ತೀನಿ. 2 ಬ್ರೆಡ್ ಪ್ರೊವೈಡ್ ಮಾಡಿದರೆ, ಅದಕ್ಕೆ ಒಂದು ಬಟರ್ ಮತ್ತು ಒಂದು ಜಾಮ್ ಕೂಡ ಇದೆ. ಹಾಗೆ 2 ಮೊಟ್ಟೆ ಆಮ್ಲೆಟ್ ಇದ್ದಾವೆ ಹಾಗೂ 2 ಕಟ್ಲೆಟ್ಸ್ ಇದ್ದಾವೆ. ಟೇಸ್ಟ್ ವಿಚಾರಕ್ಕೆ ಬಂದರೆ ನಾನು 10 ರೇಟಿಂಗಿಗೆ 7 ರೇಟಿಂಗ್ ಕೊಡ್ತೀನಿ. ಸ್ನ್ಯಾಕ್ಸಲ್ಲಿ ಒಂದು ಫ್ರೂಟ್ ಕೇಕ್, ಹಾಗೆ ಒಂದು ನ್ಯೂಟ್ರಿಷಿಯನ್ ಕುಕ್ಕಿ ಮತ್ತು ಜ್ಯೂಸಲ್ಲಿ ಒಂದು ಟೆಟ್ರಾ ಪ್ಯಾಕ್ ಕೂಡ ಪ್ರೊವೈಡ್ ಮಾಡಿದರು ನಮಗೆ. ಹಾಗೆ ಹಾಟ್ ವಾಟರ್ ಕೂಡ ಪ್ರೊವೈಡ್ ಮಾಡ್ತಾರೆ ನಮಗೆ. ಈ ಒಂದು ಪ್ಯಾಕೆಟಿಂದ ಇನ್ಸ್ಟೆಂಟಾಗಿ ಟೀ ಕೂಡ ನಾವು ಪ್ರಿಪೇರ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಫುಡ್ ಅಥವಾ ಸ್ನ್ಯಾಕ್ಸ್ ಬೇಕು ಅಂದರೆ ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ನೋಡ್ಕೋಬಹುದು. ವೆಸ್ಟರ್ನ್ ಮತ್ತು ಇಂಡಿಯನ್ 2 ಸ್ಟೈಲಲ್ಲೂ ವಾಶ್ರೂಮ್ಸ್ ಇದ್ದಾವೆ. ನಿಜವಾಗ್ಲೂ ಹೇಳ್ತೀನಿ, ವಾಶ್ರೂಮ್ಸ್ನ ಮಾತ್ರ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಮಿರರ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಸ್ಯಾನಿಟೈಸೇಷನ್ ಕೂಡ ಇದೆ. ಹಾಗೆ ಹ್ಯಾಂಡ್ ವಾಶ್ ಆಗಿರ್ಬೋದು, ಲಾಕಿಂಗ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಟ್ರೈನ್ ಫುಲ್ AC ಕೋಚ್ ಆಗಿದೆ. ಆಟೋಮೆಟಿಕ್ ಡೋರ್ಸ್ ಇದು, ಮ್ಯಾನ್ ಹ್ಯಾಂಡಿಂದ ಓಪನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೂ CCTVs ಪ್ರತಿಯೊಂದೊಂದು ಸೈಡಲ್ಲೂ ಇದೆ. ಗೈಸ್, ಪೇಪರ್ ಓದಕ್ ಬರಲ್ಲ, ಆದ್ರೂ ಪೇಪರ್ ಹಿಡ್ಕೊಂಡ್ ಕೂತವ್ರೆ. ಅಚ್ಚ ಕನ್ನಡಿಗರು ಪೇಪರ್ ಓದ್ತಾ ಇದೀವಿ. ಅಚ್ಚ ಕನ್ನಡಿಗರಂತೆ. ಪ್ರತಿಯೊಂದೊಂದು ಸೀಟ್ ಮೇಲೂ ಈ ಥರ ಸೆನ್ಸರ್ಸ್ ಲೈಟ್ಸ್ ಇದ್ದಾವೆ. ನೈಟ್ ಟ್ರಾವೆಲ್ ಮಾಡೋರು ತುಂಬ ಯೂಸ್ಫುಲ್ ಇದೆ. ಟ್ರೈನ್ ಆಗಲಿ, ಬಸ್ ಆಗಲಿ, ಫ್ಲೈಟ್ ಆಗಲಿ, ಆ ವಿಂಡೋ ಸೀಟಲ್ಲಿ ಕುತ್ಕೊಳೋ ಮಜಾನೇ ಬೇರೆ. ಏನು ಹೇಳ್ತೀರಾ? ಹಾಗೆ ಮಧ್ಯಾಹ್ನದ ಮೀಲ್ಸ್ ಬಂದೇ ಬಿಡ್ತು. ಈ ಮೀಲಲ್ಲಿ 2 ಚಪಾತಿ, 1 ಪಲ್ಯ, 1 ರೈಸು, 1 ಸಾಂಬಾರು, 1 ಚಿಕನ್ ಗ್ರೇವಿ ಇರುತ್ತೆ. ಹಾಗೆ 1 ಕರ್ಡ್ ಇರುತ್ತೆ. ವೆಜ್ ಆರ್ಡರ್ ಮಾಡಿರೋರಿಗೆ ವೆಜ್ ಸಿಗುತ್ತೆ, ನಾನ್ ವೆಜ್ ಆರ್ಡರ್ ಮಾಡಿರೋರಿಗೆ ನಾನ್ ವೆಜ್ ಸಿಗುತ್ತೆ. ಹಾಗೆ ಐಸ್ ಕ್ರೀಮ್ ಕೂಡ ಕೊಡ್ತಾರೆ. ಇಲ್ಲೊಬ್ರು 60 ರೂಪೀಸ್ ಜನರಲ್ ಟಿಕೆಟ್ ತಗೊಂಡು ಒಂದೇ ಭಾರತ್ ಟ್ರೈನಲ್ಲಿ ಜರ್ನಿ ಮಾಡ್ತಿದ್ರು. ಜಸ್ಟ್ 10 ಮಿನಿಟ್ಸಲ್ಲಿ ಅವ್ರು ಸಿಗಾಕೊಂಡ್ರು. ನೀವ್ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಎಂಡ್ ಟು ಎಂಡ್ ಏನು ಟಿಕೆಟ್ ಪ್ರೈಸ್ ಇತ್ತು ಅದಕ್ಕೂ ಡಬಲ್ ಫೈನ್ ಕಟ್ಟಿದ್ದಾರೆ. 2 ಟೈಮ್ ಫುಡ್ಡು ಮತ್ತು ಸ್ನ್ಯಾಕ್ಸು ಏನೇನು ನಾನು ವಿಡಿಯೋದಲ್ಲಿ ಹೇಳಿದೆ ಪ್ರತಿಯೊಂದು ಕೂಡ ನಮ್ಮ ಟಿಕೆಟ್ ಪ್ರೈಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಟಿಕೆಟ್ ಬುಕ್ ಮಾಡಬೇಕಾದ್ರೆ ನೋಡ್ಕೊಂಡು ಟಿಕೆಟ್ ಬುಕ್ ಮಾಡಿ. ಸೊ ನೀವು ಯಾರಾದರೂ ನೇಟಿವ್ ಹೋಗಬೇಕು ಅಥವಾ ಟ್ರಿಪ್ ಹೋಗಬೇಕು ಅಂತ ಇದ್ದರೆ ಒಂದೇ ಭಾರತ್ ಈಸ್ ಅ ಬೆಸ್ಟ್ ಅಂತ ಅನ್ಕೊತೀನಿ. ಸೊ ನೀವು ನೋಡಿದ್ರಲ್ಲ, ಹೀಗಿತ್ತು ನಮ್ಮ ಹುಬ್ಳಿ ಟು ಬೆಂಗಳೂರು ಒಂದೇ ಭಾರತ್ ಟ್ರೈನ್ ಜರ್ನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.